ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಬೈರತಿ ಬಸವರಾಜ್ಗೆ ಸಂಕಷ್ಟ ಮುಂದುವರಿತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಶಾಸಕರನ್ನ ಅರೆಸ್ಟ್ ಮಾಡೋ ಸಾಧ್ಯತೆ ಇದೆ. ಕಾರಣ ಅವರಿಗೆ ಕಾನೂನಿನಲ್ಲಿ ಹಿನ್ನಡೆ ಆಗಿದೆ. ಬಿಜೆಪಿಯ ಮಾಜಿ ಸಚಿವ ಬೈರತಿ ಬಸವರಾಜ್ಗೆ ಬಿಗ್ ಶಾಕ್ ಅಂತ. ನಿರೀಕ್ಷಣಾ ಜಾಮೀನು ರದ್ದಾಗ್ತಾ ಇದ್ದ ಹಾಗೆ ಅವ್ರ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಅಜ್ಞಾತ ಸ್ಥಳಕ್ಕೆ ತೆರಳು ಬಿಟ್ಟಿದ್ದಾರೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಬೈರತಿ ಬಸವರಾಜ್ ಬೆನ್ನ ಹಿಂದೆ ಬಿದ್ದಿರುವ ಸಿಐಡಿ ಅಧಿಕಾರಿಗಳು ಹೇಗಾದರೂ ಮಾಡಿ ಅರೆಸ್ಟ್ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಈಗಾಗಲೇ 3 ಸಲ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿತ್ತು. ಅವರಿಗೆ ಡಿಸೆಂಬರ್ 26ನೇ ತಾರೀಕು ಆ್ಯಕ್ಚುಲಿ ಇಂಟ್ರಿಮ್ ಬೇಲ್ನ ರಿಲೀಫ್ ಸಿಕ್ಕಿತ್ತು. ಬಟ್ ಕಂಪ್ಲೀಟ್ ಆಂಟಿಸಿಪೇಟರಿ ಬೇಲಿಗೆ ಹಾಕ್ಕೊಂಡಾಗ ಅದನ್ನು ವಜಾ ಮಾಡಿದೆ ಕೋರ್ಟು. ಹೀಗಾಗಿ ಆತಂಕ ಅಂತೂ ಅವ್ರಿಗೆ ಇದ್ದೇ ಇದೆ. ಇನ್ನೊಂದು ಕಡೆಗೆ ಸಿಐಡಿ ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಕೂಡ ಅನೇಕರು ಆಕ್ಷೇಪವನ್ನು ಎತ್ತುತ್ತಾ ಇದ್ದಾರೆ. ಫಸ್ಟು ಈ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಎವನ್ನ ಅರೆಸ್ಟೇ ಮಾಡೋಕ್ಕಾಗಿರಲಿಲ್ಲ. ಅವ್ರಿಗೆ ಎಷ್ಟೋ ತಿಂಗಳುಗಳ ಕಾಲ, ಎಷ್ಟೋ ವೀಕ್ಗಳ ಕಾಲ ಕೇಸ್ ಮುಂದಕ್ಕೆ ಹೋಗಿರಲಿಲ್ಲ. ಈಗ ಇವರು ಅಜ್ಞಾತವಾಸಿ ಆಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್ ನೇರ ಸಂಪರ್ಕದಲ್ಲಿ. ಉಮೇಶ್, ಬೈರತಿ ಬಸವರಾಜ್ ಸುಪ್ರೀಂ ಕೋರ್ಟ್ಗೆ ಹೋಗೋ ಸಾಧ್ಯತೆ ಎಷ್ಟು? ಅಷ್ಟರಲ್ಲಾಗಲೇ ಸಿಐಡಿ ಅಧಿಕಾರಿಗಳು ಹಿಡಿಯುವ ಸಾಧ್ಯತೆ ಎಷ್ಟು ಅಂತ? ಮಮತಾ, ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಸಾಧ್ಯತೆ ಬೈರತಿ ಬಸವರಾಜ್ ಅವ್ರಿಗೆ ಇರುವಂಥದ್ದು. ಅದ್ರ ಜೊತೆಗೆ ಹೈಕೋರ್ಟ್ನ ದ್ವಿಸದಸ್ಯ ಪೀಠಕ್ಕೂ ಕೂಡ ಅರ್ಜಿ ಹಾಕೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳಿರುವಂಥದ್ದು. ಅದರ ಹೊರತುಪಡಿಸಿ ವಿದೇಶಕ್ಕೆ ಹೋಗ್ತಾರೆ ಅನ್ನೋ ಕೆಲವೊಂದು ಮಾಹಿತಿಗಳು ಇದ್ದ ಹಿನ್ನೆಲೆಯಲ್ಲಿ ಸಿಐಡಿ ಅಧಿಕಾರಿಗಳು ಈಗಾಗಲೇ ಲುಕೌಟ್ ನೋಟಿಸ್ ಕೂಡ ಜಾರಿ ಮಾಡಿರುವಂಥದ್ದು. ಈ ಹಿಂದೆ ಅವರಿಗೆ ಜಾಮೀನು ಸಿಕ್ಕಂಥ ಸಂದರ್ಭದಲ್ಲೂ ಕೂಡ ಸಿಐಡಿ ಅಧಿಕಾರಿಗಳಿಗೆ 8 ದಿವಸ ಸಮಯಾವಕಾಶ ಇತ್ತು. ಆದರೂ ಕೂಡ ಅವ್ರನ್ನ ಸೆರೆ ಹಿಡ್ದೇ ಕೋರ್ಟ್ ಜಾಮೀನು ಕೊಡೋ ತನಕ ಕಾದ ನಂತರದಲ್ಲಿ ಅವ್ರ ಜಾಮೀನು ಸಿಕ್ಕ ನಂತರದಲ್ಲಿ ನಿರಾಳಾಗಿದ್ದರು. ಇವಾಗ ನೆನೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದ ನಂತರದಲ್ಲಿ ಸಿಐಡಿ ಅಧಿಕಾರಿಗಳು ಮತ್ತೆ ಅವರನ್ನು ಅರೆಸ್ಟ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇರುವಂಥದ್ದು. ಮುಖ್ಯವಾಗಿ ಅವ್ರದ್ದು 5ನೇ ತಾರೀಕು ಬರ್ತಡೇ ಇತ್ತು. ಬರ್ತಡೇಗೆ ಒಂದಷ್ಟು ಅವರ ಕಾರ್ಯಕರ್ತರು ಸೆಲೆಬ್ರೇಷನ್ ಮಾಡೋದಕ್ಕೂ ಕೂಡ ಕಾರ್ಯಕ್ರಮಗಳು ಕೂಡ ಮಾಡ್ಕೊಂಡಿದ್ರು. ಅವತ್ತಿನಿಂದಲೂ ಕೂಡ ಬೈರತಿ ಬಸವರಾಜ್ ಅವರು ಎಲ್ಲಿ ಸಾರ್ವಜನಿಕವಾಗಿ ಕಾಣಿಸ್ಕೋತಾ ಇಲ್ಲ. ಆ ನಿಟ್ಟಿನಲ್ಲೇ ಈಗ ಸಿಐಡಿ ಅಧಿಕಾರಿಗಳ ಬಂಧನ ಮಾಡೋ ನಿಟ್ಟಿನಲ್ಲಿ ಬೇಕಾದಂಥ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಇಲ್ಲೊಂದಷ್ಟು ಅನುಮಾನಗಳು ಕೂಡ ಇರುವಂಥದ್ದು. ಸಾಕಷ್ಟು ಬಾರಿ ಅವರನ್ನು ಹಿಡಿಯೋ ಅವಕಾಶ ಇದ್ದರೂ ಕೂಡ ಸಿಐಡಿ ಅಧಿಕಾರಿಗಳು ಹಿಡಿದಿಲ್ಲ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಬಂಧನ ಮಾಡ್ತಾರಾ ಅಥವಾ ಇನ್ನಷ್ಟು ದಿನಗಳ ಕಾಲ ಇದೇ ರೀತಿಯಾಗಿ ನಡೆಸ್ಕೊಂಡು ಹೋಗ್ತಾರ ಅನ್ನೋದು ಕಾದು ನೋಡಬೇಕಿದೆ. ರೈಟ್, ಹಾಗೆ ಸಂಪರ್ಕದಲ್ಲಿರಿ ಉಮೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ರಾಜಕೀಯ ಒತ್ತಡಗಳು ಇರ್ಬೋದು, ಹಿಡಿಯೋ ಟೈಮ್ನಲ್ಲಿ ಹಿಡಿಲಿಲ್ಲ, ಇವಾಗ ಏನು ಮಾಡ್ತಾರೆ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ.